ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈಗ. ಸೊ ಇವತ್ತು ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿ ಮಾಡ್ತಾಯಿದ್ದೀನಿ. ನಂಬಲ್ಲ ಅಲ್ಲ, ಇನ್ನೂ ಅಷ್ಟು ಅದೃಷ್ಟ ಬಂದಿಲ್ಲ ಗುರು. ಓಕೆ, ಸೊ ಮಾಡ್ತೀನಿ, ಫ್ಯೂಚರಲ್ಲಿ ಇಂಟರ್ನ್ಯಾಷನಲ್ ಜರ್ನಿ ಕೂಡ ಮಾಡ್ತೀನಿ. ನಮ್ಮ ಪಾಸ್ಪೋರ್ಟಲ್ಲಿ ಒಂದು ಸ್ಟ್ಯಾಂಪ್ ಅನ್ನೋದು ಹಾಕ್ಸ್ಕೊತೀನಿ ಖಂಡಿತವಾಗೂ, ಯಾಕಂದರೆ ನಾನು ಸುಮಾರು ವರ್ಷ ಆಯಿತು ಪಾಸ್ಪೋರ್ಟ್ ತೊಗೊಂಡು, ಒಂದು ಸತಿ ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಲ್ಲ. ಓಕೆ, ಸದ್ಯಕ್ಕೆ ನಾನು ಡೊಮೆಸ್ಟಿಕ್ ಫ್ಲೈಟ್ ಜರ್ನಿ ಮಾಡ್ತಾಯಿದ್ದೀನಿ. ಸೊ ನಾನು ಸುಮಾರು ಸತಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಯಾವತ್ತೂ ವಿಡಿಯೋ ಪೋಸ್ಟ್ ಮಾಡಿಲ್ಲ. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಫ್ಲೈಟ್ ಜರ್ನಿ ಬರ್ತಾಯಿದೆ. ಸೊ ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ನಮ್ಮ ಫ್ಲೈಟು. ಸೊ 12 o'clock ರೀಚ್ ಆಗ್ತೀನಿ ಮಧ್ಯಾಹ್ನ. ಬ್ಯಾಂಗ್ಳೂರಿಂದ ಚೆನ್ನೈಗೆ ಇನ್ನು 5 hours ಜರ್ನಿ ಬೇಕಾ ಅಂದ್ಕೊಂಡ್ರೆ ಓಕೆ, ಅಲ್ಲೇ ಇರೋದು ಟ್ವಿಸ್ಟು. ಸೊ ಬ್ಯಾಂಗ್ಳೂರಿಂದ ನಮ್ಮ ಫ್ಲೈಟು ಡೈರೆಕ್ಟಾಗಿ ಚೆನ್ನೈಗೆ ಹೋಗೋಲ್ಲ, ಇಲ್ಲಿಂದ ಮುಂಬೈ ಆಗುತ್ತೆ. ಮುಂಬೈಯಲ್ಲಿ 1 hour ಲೇ ಆಫ್ ಇರುತ್ತೆ, ಅಲ್ಲಿಂದ ಮತ್ತೆ ಚೆನ್ನೈಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಏರ್ ಇಂಡಿಯಾ. ಸೊ ಏರ್ ಇಂಡಿಯಾದವರು ಹೊಸ ಫ್ಲೈಟ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಜಸ್ಟ್ 2 months ಆಯಿತು ಲಾಂಚ್ ಮಾಡಿ. ಸೊ ಅದು ಇಂಟರ್ನ್ಯಾಷನಲ್ ಸರ್ವೀಸಸ್ಗೋಸ್ಕರ ಲಾಂಚ್ ಮಾಡಿದ್ದಾರೆ, ಬಟ್ ಪ್ರೆಸೆಂಟ್ ಈಗ ಅದು ಡೊಮೆಸ್ಟಿಕಲ್ಲಿ ಮಾತ್ರ ಆಪ್ರೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಒಂದು 2 monthsವರೆಗೂ ಡೊಮೆಸ್ಟಿಕಲ್ಲಿ ಇರ್ಬೋದು. ಅದಾದಮೇಲೆ ಅದನ್ನು ಮತ್ತೆ ಇಂಟರ್ನ್ಯಾಷನಲ್ಗೆ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಸರ್ವೀಸಸ್ಸು. ಸೊ ಆ ಫ್ಲೈಟಲ್ಲಿ ನಾನು ಇವತ್ತು ಜರ್ನಿ ಮಾಡ್ತಾಯಿದ್ದೀನಿ. ಓಕೆ, ಎಕಾನಮಿ ಕ್ಲಾಸಲ್ಲಿ. ಓಕೆ, ಸೊ ಇನ್ನೂ ಈ ಫ್ಲೈಟ್ ಬಗ್ಗೆ ಸುಮಾರು ಡೀಟೇಲ್ಸ್ ಕೊಡೋದಿದೆ. ಅದು ಟರ್ಮಿನಲ್ 2 ವ್ಯೂ ಇಸ್ ನೆಕ್ಸ್ಟ್ ಲೆವೆಲ್ ಗೈಸ್, ಅಲ್ಟಿಮೇಟ್ ಆ್ಯಕ್ಚುಲಿ ನೋಡೋಕ್ಕಂತ ಹೇಳಿ. ನನ್ನ ಜೊತೆ ಇವತ್ತು ಇನ್ನೊಬ್ಬ ಯೂಟ್ಯೂಬರ್ ಬರ್ತಿದ್ದಾರೆ. ಓಕೆ, ಅವ್ರು ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ ಸಬ್ವೆ ಹತ್ರ, ತೋರಿಸ್ತೀನಿ ಅವ್ರು ಯಾರು ಅಂತ. ನನ್ನ ಜೊತೆ ಇನ್ನೊಬ್ಬರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರೇ ಇವರು ಉದಯ್ ಕುಮಾರ್ ಜರ್ನೀಸ್ ಅವರು. ಸೊ ನಮ್ಮ ಜೊತೆನೇ ನಮ್ಮ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಸರ್ ಹೇಗಿದ್ದೀರಾ? ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಒಬ್ಬನೇ ಹೆಂಗೆ ಹೋಗೋದು ಅಂದ್ಕೊತಾ ಇದ್ದೆ, ಬಟ್ ಕಂಪ್ನಿ ಸಿಕ್ತು. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಟರ್ಮಿನಲ್ 2? ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು? ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಈ ಕಡೆ ಎಲ್ಲ ಫುಲ್ಲು ಚೆನ್ನಾಗಿದೆ ಹಂಗೆ. ಸೊ ಬನ್ನಿ, ಚೆಕ್-ಇನ್ ಅಂತೂ ಆಯಿತು, ವೆಬ್ ಚೆಕ್-ಇನ್ ಆಯಿತು ಇಬ್ಬರದು. ಒಳಗಡೆ ಹೋಗಿ ಇನ್ನೇನಿದ್ರೂ ಫ್ಲೈಟ್ ಹತ್ತೋದಷ್ಟೇ. ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ, 3:45 ಅಷ್ಟೇ ಇವಾಗ ಟೈಮು. ಒಳಗಡೆ ಎಲ್ಲ ಸುತ್ತಾಡ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡೋಣ. ಟರ್ಮಿನಲ್ 2 ಗ್ರೌಂಡ್ ಫ್ಲೋರಲ್ಲಿ ಅರೈವಲ್ಸ್ ಇರುತ್ತೆ. ಡಿಪಾರ್ಚರ್ಸ್ಗೆ ನಾವು ಫಸ್ಟ್ ಫ್ಲೋರ್ಗೆ ಹೋಗಬೇಕು, ಈ ಥರ ಎಸ್ಕಲೇಟರ್ ಹತ್ಕೊಂಡು. ಟರ್ಮಿನಲ್ 2 ವ್ಯೂ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ನಾವು ಡಿಪಾರ್ಚರ್ಸ್ ಈ ಥರ ಒಳಗಡೆ ಹೋಗಬೇಕು. ಒಂದು ವೇಳೆ ನೀವು ಈ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಟರ್ಮಿನಲ್ ಶಟಲ್ ಬಸ್ಸಲ್ಲಿ ಬಂದರೆ, ಆ ಶಟಲ್ ಬಸ್ ಇಲ್ಲಿ ಸ್ಟಾಪ್ ಮಾಡುತ್ತೆ. ಸೊ ಸಕ್ಕದಾಗಿದೆ ಹಂಗೆ. ಸೊ ನಮ್ಮದು ಡೊಮೆಸ್ಟಿಕ್ಕು, ಆ ಕಡೆ ಹೋಗಬೇಕು, ಇನ್ನೂ ಟೈಮ್ ಇದೆ. ಸೊ ಇವತ್ತು ಏನಾಯಿತು ಅಂದರೆ, ಬರಬೇಕಾದ್ರೆ ನಾನು 2:15ಗೆ ಮನೆ ಬಿಟ್ಟೆ. ಆ್ಯಕ್ಚುಲಿ 2:15 2 ಗಂಟೆಗೆಲ್ಲ ಮನೆ ಬಿಟ್ಟೆ ನಾನು. ಸೊ ಅಲ್ಲಿಂದ ST ಮಾಲ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡೆ. ನನಗೆ ಗೊತ್ತಿತ್ತು ಇದು KIL ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಸ್ಸಸ್ ಎಲ್ಲ ಓಲ್ವೋ ಬಸ್ಸಸ್ ಇರುತ್ತೆ, BMTC ಇದು ಅಂದ್ಬಿಟ್ಟು ಅಲ್ಲಿಂದ ST ಮಾಲಿಂದ ಬಸ್ಸಲ್ಲಿ ಬರೋಣ ಅಂತ ST ಮಾಲ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡೆ. ಕ್ಯಾಬ್ ಡ್ರೈವರ್ ಹತ್ತಿದ ತಕ್ಷಣ ಎಲ್ಲಿ ಏರ್ಪೋರ್ಟ್ಗೆ ಸರ್ ಅಂತ ಕೇಳಿದ್ರು. ಹೌದು, ಈ ಥರ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಇಲ್ಲ ಏರ್ಪೋರ್ಟಿಗೆ ಬಸ್ ಈ ಟೈಮಲ್ಲಿ ಇರೋಲ್ಲ, ಅದು ಇದು ಅಂತ ಹೇಳ್ತಾಯಿದ್ರು. ಅವ್ರ ಇಂಟೆನ್ಷನ್ ಏನಂದರೆ ಕ್ಯಾಬಲ್ಲೇ ನಾನು ಏರ್ಪೋರ್ಟ್ವರೆಗೂ ಹೋಗಬೇಕು ಅಂದ್ಬಿಟ್ಟು. ಬಟ್ ನನಗೆ ಐಡಿಯಾ ಇತ್ತು, ನನಗೆ ಯಾಕಂದರೆ 24 hours ಏರ್ಪೋರ್ಟ್ ಸರ್ವಿಸಸ್ ಇರುತ್ತೆ ಅಂದ್ಬಿಟ್ಟು. ಸೊ ಅವರು ಏನು ಹೇಳ್ತಾಯಿದ್ರು ಅಂದರೆ, ಇಲ್ಲ ನಿಮಗೆ ಬಸ್ಸಸ್ ಇರಲ್ಲ ಈ ಟೈಮಲ್ಲಿ, 5 o'clockಗೆ ಸ್ಟಾರ್ಟ್ ಆಗೋದು ಅದು ಇದು ಅಂದ್ಬಿಟ್ಟು. ಸೊ ದಯವಿಟ್ಟು ನೀವು ಏರ್ಪೋರ್ಟಿಗೆ ಬರ್ತೀರಾ ಅಂದರೆ, ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ನೀವು ದಯವಿಟ್ಟು ಇದು ಓಲ್ವೋ ಬಸ್ನ ಯೂಸ್ ಮಾಡಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಸೊ ನನಗೆ ST ಮಾಲಿಂದ ಏರ್ಪೋರ್ಟಿಗೆ ಜಸ್ಟ್ 160 rupees ಅಷ್ಟೇ. ಅಲ್ಲಿಂದ ನಾನು ಒಂದು ವೇಳೆ ಏನಾದರೂ ಕ್ಯಾಬಲ್ಲಿ ಬಂದಿದ್ದರೆ 700 to 800 rupees ಮಿನಿಮಮ್ ಆಗೋದು. ಓಕೆ, ಸೊ ನನಗೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇತ್ತು ನನ್ನ ಜರ್ನಿ ಇದು ಫ್ಲೈಟಿಗೆ. 7 o'clock ನನ್ನ ಫ್ಲೈಟ್ ಇರೋದು. ಸೊ ಹಾಗಾಗಿ ನನಗೆ ಟೈಮ್ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಓಲ್ವೋ ಬಸ್ಸಲ್ಲೇ ಬಂದೆ ನಾನು. ಸೊ ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಒಳಗಡೆ ಅಂತೂ ಬಂದಾಯಿತು. ಮೈಂಡ್ ಬ್ಲೋಯಿಂಗ್ ಗೈಸ್, ನಿಜವಾಗ್ಲೂ ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ಎಷ್ಟು ಸೂಪರಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ. ಇನ್ನು ಸಿಕ್ಕಾಬಟ್ಟೆ ಟೈಮ್ ಇದೆ.
ಸೊ ಈ ಟರ್ಮಿನಲ್ 2 ಒಳಗಡೆ ಇರೋದೆಲ್ಲ ವ್ಯೂ ಎಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಜರ್ನಿ ವಿಡಿಯೋ ಅಲ್ಲಿ ಹಾಕಿದ್ರೆ ಅದು ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ನನ್ನ ಸೆಕ್ಯೂರಿಟಿ ಚೆಕ್ ಆಗೋಯ್ತು. ಎಲ್ಲ ಬಿಚ್ಚಿಸ್ಬಿಟ್ರು ಗುರು, ಬ್ಯಾಗಲ್ಲಿರೋದು, ಆಮೇಲೆ ಹೆಡ್ಫೋನ್ಸು, ಮೊಬೈಲು, ಇವನ್ ಬೆಲ್ಟ್ ಕೂಡ. ಓಕೆ, ಸೊ ಅದು ಒಂದು ಪ್ರೊಸೀಜರ್ ಅದು. ಸೊ ಇಲ್ಲೂ ಕೂಡ ನಮ್ಮ ಬೋರ್ಡ್ಸ್ ಹಾಕಿದ್ದಾರೆ ನೋಡಿ. ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ 7:05ಗೆ ಎಲ್ಲಿಂದ ಸ್ಟಾರ್ಟ್ ಆಗೋದು, ಯಾವ ಗೇಟು? ಗೇಟ್ ನಂಬರ್ D5 ಅಲ್ಲಿ ಬರುತ್ತೆ ಫ್ಲೈಟು, ಅಲ್ಲಿ ಹೋಗ್ಬೇಕು. ಒಳ್ಳೆ ಗ್ರೀನರಿ ಆಗಿದೆ ಗುರು, ನಿಜವೂ ಸಖತ್ತಂಗೆ. ಗೇಟ್ ನಂಬರ್ D5 ಹತ್ರ ಕುತ್ಕೊಂಡಿದ್ದೀನಿ ಇಲ್ಲಿ ಬಂದೀಗ. ಓಕೆ, ಇನ್ನೂ ಗೇಟು ಓಪನ್ ಆಗಿಲ್ಲ, ಕ್ಲೋಸಲ್ಲೇ ಇದೆ. ಸೊ ಮೋಸ್ಟ್ಲಿ ಇನ್ನೂ ಲೇಟ್ ಆಗುತ್ತೆ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು 6 o'clockಗೆ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ. ಓಕೆ, ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಫ್ಯೂಚರಲ್ಲಿ ಇನ್ನೂ ಈ ಥರ ವಿಡಿಯೋಸು ತುಂಬ ಮಾಡೋದಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಸೆಕ್ಯೂರಿಟಿ ಚೆಕ್ಕೆಲ್ಲ ಆಯಿತು. ಈಗ ಬೋರ್ಡ್ ಮಾಡ್ತಾಯಿದ್ದೀವಿ. ಈಗ ಫ್ಲೈಟ್ ಒಳಗಡೆ ತೋರಿಸ್ತೀನಿ ಬನ್ನಿ. ಫ್ಲೈಟು ಇಲ್ಲಿ ಫಾಗ್ ಇದೆ, ಸೊ ಹಾಗಾಗಿ ಫ್ಲೈಟ್ ಕಾಣಿಸ್ತಾ ಇಲ್ಲ. ಫ್ಲೈಟ್ ನಮ್ಮ ಪಕ್ಕದಲ್ಲೇ ಇದೆ. What's the seat number, sir? 32K. D? K? K. Straight and right, please. Straight and right, sir. This way. Straight and right. Straight. What way was it? 2K. This is our seat. ಸೊ ಫ್ಲೈಟ್ ಒಳಗಡೆ ಬಂದಾಯಿತು. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಹಂಗೆ ಸೂಪರ್ ಆಗಿದೆ. ಹಂಗೆ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ ಆಚೆ. ಪಕ್ಕದಲ್ಲೊಂದು ಇಂಡಿಗೋ ಇದೆ. ಎಂಟರ್ಟೈನ್ಮೆಂಟಿಗೆ TV ಸ್ಕ್ರೀನ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ 32K ಸೀಟ್ ನಂಬರು. ನಮಸ್ತೆ, ಚೂಸ್ ಅ ಲ್ಯಾಂಗ್ವೇಜ್ ಟು ಸ್ಟಾರ್ಟ್. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಮೂವೀಸ್ ಇದೆ. ಏನು ಕೊಟ್ಟಿದ್ದಾನೆ ನಮಗೆ? ಇಂಗ್ಲೀಷ್ ಇದೆ. ಕಾಂತಾರ ಇದೆ, ಪೊನ್ನಿಯಿನ್ ಸೆಲ್ವನ್ ಇದೆ, ಮಹರ್ಷಿ, ಎಲ್ಲ ಮೂವೀಸ್ ಇದೆ. ಆಮೇಲೆ ಸ್ಟಾರ್ಟ್ ಆದಮೇಲೆ ಯಾವುದೊಂದು ನೋಡೋಣ. ಸೊ ಇದೊಂದು ಇದು ಕೂಡ ಕೊಟ್ಟಿದ್ದಾರೆ, ಇಯರ್ಫೋನ್ಸ್ ಕೂಡ ಕೊಟ್ಟಿದ್ದಾರೆ, ರಿಯೂಸಬಲ್ ಇಯರ್ಫೋನ್ಸ್. ಇದು ಬೇಕಾದರೆ ನೀವು ತೊಗೊಂಡು ಹೋಗ್ಬೋದು. ಇದು ಫ್ರಂಟಲ್ಲಿ ನೋಡಿ ಟ್ರೇ ಇದೆ. ಟ್ರೇ ಇದೆಯಲ್ಲ, ಹಿಂಗೆ ಇದು ಮಾಡಿದರೆ ಓಪನ್ ಆಗುತ್ತೆ, ಹಿಂಗೆ ಹಿಡ್ಕೊಳ್ಳೋದು. ಸೊ ಇದರಲ್ಲಿ ಮತ್ತೆ ನೋಡಿ ಈ ಥರ ಬರುತ್ತೆ. ಈ ಥರ ಇಟ್ಕೊಂಡ್ರೆ ಏನೋ ಫುಡ್ ಇಟ್ಕೊಂಡು ತಿನ್ಬೋದು, ಸ್ನ್ಯಾಕ್ಸ್ ಆ ಥರದ್ದು. ನೋಡಿ, ಏರ್ ಇಂಡಿಯಾದು ಒಂದು ಏರ್ ಸಿಕ್ನೆಸ್ ಬ್ಯಾಗ್ ಅಂತ. ಆಮೇಲೆ ಇದರಲ್ಲಿ ಸೀಟ್ ಬೆಲ್ಟ್ ಹೆಂಗೆ ಹಾಕಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದಾನೆ. ಆಮೇಲೆ ಇದೊಂದು ನಮಸ್ತೆ ಏರ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಕೊಟ್ಟಿದ್ದಾರೆ. 6:30 ಆಗ್ತಿದೆ ಟೈಮ್ ಇವಾಗ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಇನ್ನು ಪ್ಯಾಸೆಂಜರ್ಸ್ ಇನ್ನೂ ಬರ್ತಾನೆ ಇದ್ದಾರೆ. ಸೊ ಸೀಟ್ಗೂ ಗ್ಯಾಪು ಮತ್ತು ಲೆಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೂ ಇಷ್ಟು ಗ್ಯಾಪ್ ಇದೆ, ಪರವಾಗಿಲ್ಲ. ಇದು ಬಂದ್ಬಿಟ್ಟು AC ಪಾಯಿಂಟ್ಸು.
ಆಮೇಲೆ ಬಂದ್ಬಿಟ್ಟು ರೀಡಿಂಗ್ ಲ್ಯಾಂಪು ಇನ್ನೂ ಆನ್ ಆಗ್ತಿದೆ. ಲೈಟಿಗೆ ಲಗೇಜ್ನ ಫೀಡ್ ಮಾಡ್ತಿದ್ದಾರೆ. ಫಾಗ್ ಇರೋದ್ರಿಂದ ಏನಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ನೋಡಿ, ಇದು ನಮ್ಮ ಫ್ಲೈಟು. ಇದು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬ್ಯಾಂಗ್ಳೂರಿಂದ ಮುಂಬೈ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 516 ಮೈಲ್ಸ್. ಲೋಕಲ್ ಟೈಮ್ ಇಸ್ 6:49. ಮುಂದೆ ಸೀಟವರು ಕಾಂತಾರ ಮೂವಿ ನೋಡ್ತಿದ್ದಾರೆ. ಇಲ್ಲಿ ಗ್ಯಾಪ್ ಎಷ್ಟು ಕಡಿಮೆ ಇದೆ ಅಂದರೆ, ವಿಂಡೋ ಸೀಟಲ್ಲಿ ಕೂತಿರೋರು ಎದ್ದು ಏನಾದರೂ ವಾಶ್ರೂಮ್ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಕೂತಿರೋರು ಇಬ್ಬರು ಎದ್ದೊಳ್ಬೇಕು, ಅಷ್ಟು ಕಂಜೆಸ್ಟೆಡ್ ಆಗಿದೆ. ಸೊ ಟೈಮಿಗೆ ಆಲ್ಮೋಸ್ಟ್ 7 o'clock ಆಗ್ತಿದೆ. ಸೊ ಡಿಪಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಡಿಪಾರ್ಚರ್ಗೆ ಟೈಮ್ ಆಗ್ತಿದೆ ಈಗ, ಅದಕ್ಕೆ ಎಲ್ಲ ಡೋರ್ಸ್ನೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. The lavatory smoke detectors is prohibited. Please note that all electronic devices, including mobile phones, may be used in flight mode. For your safety and the safety of fellow passengers, use of large electronic equipment such as laptops is not permitted. Welcome aboard Air India. A special welcome to all our flying returns and Starlines members. Our flight AI 589 is from Bangalore to Chennai via Bombay, and the flight time is expected to be 1 hour and 20 minutes. Captain Joram Foysek is in command today, and assisting him in the flight deck is Captain R. Batra. My name is Nitin Ralan and I am the cabin executive. Air India. ಟೈಮ್ ಈಗ ಕರೆಕ್ಟಾಗಿ 7:05 ಆಗ್ತಿದೆ. ನಮ್ಮ ಫ್ಲೈಟ್ ಡಿಪಾರ್ಚರಿಗೆ ರೆಡಿ ಆಗ್ತಾಯಿದೆ. ಇದು ನೋಡ್ಬೋದು ಫ್ರಂಟ್ ವೀಲ್ದು, ಫ್ರಂಟ್ ಕ್ಯಾಮ್ರಾ. Namaste. Settle in as we take you through the safety instructions of this aircraft. Please note, the location of safety equipment may vary from that of others. You are requested to pay attention to the cruise safety demonstration. टेक को बकल में डालें और स्ट्रैप को खींचकर कस लें. सीट बेल्ट खोलने के लिए फ्लैप उठाएं और सिरों को अलग करें. बिजनेस क्लास में सीट बेल्ट बांधने के लिए मेटल टिप को बकल में डालें और स्ट्रैप को खींचकर कस लें. शोल्डर स्ट्रैप को कंधे के ऊपर से पहनकर अपनी सीट बेल्ट में लगाएं. सीट बेल्ट खोलने के लिए शोल्डर स्ट्रैप को अलग करें और इसके बाद बकल में लगे बटन को दबाएं और सिरों को अलग करें. कैबिन में हवा का दबाव कम होने पर ऊपर बने पैनल से ऑक्सीजन मास्क अपने आप नीचे आ जाएगा. ऑक्सीजन मास्क को अपने नाक और मुख पर लगाएं और सामान्य रूप से सांस लेते रहें. अपना मास्क लगाने के बाद ಟೈಮ್ ಈಗ ಎಕ್ಸಾಕ್ಟಾಗಿ 7:25 ಆಗ್ತಾಯಿದೆ. ನಮ್ಮ ಫ್ಲೈಟು ಆಲ್ಮೋಸ್ಟ್ 15 ಮಿನಿಟ್ಸಿಂದ ರನ್ವೇದಲ್ಲಿ ಸ್ಲೋ ಹೋಗ್ತಾ ಇದೆ. ಏನಕ್ಕೆ ಇದು ಏನು ರೀಸನ್ ಇರ್ಬೋದು ಅಂತ ಫ್ರಂಟ್ ಕ್ಯಾಮ್ರಾ ನೋಡಿದ್ರೆ, ನಮ್ಮ ಫ್ಲೈಟ್ ಮುಂದೆ 3 ಫ್ಲೈಟ್ ಇದೆ. ಇನ್ನು ಒಂದು ಫ್ಲೈಟ್ ಈಗ ಆಲ್ರೆಡಿ ಟೇಕ್ ಆಫ್ ಆಯಿತು. ಮುಂದೆ ಒಂದು ಏರ್ ಇಂಡಿಯಾ ಇದೆ, ಆಮೇಲೆ ಒಂದು ಫೆಡೆಕ್ಸ್ದು ಕಾರ್ಗೋ ಫ್ಲೈಟ್ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ಸ್ಲೋ ಹೋಗ್ತಾಯಿದೆ. ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಇಲ್ಲಿ ಕಾಣಿಸ್ತಾ ಇರೋದು ಅದು ಮೋಡಗಳೆಲ್ಲ ಬ್ಯಾಂಗ್ಳೂರು ಸಿಟಿನ ಕವರ್ ಮಾಡಿರೋ ಫಾಗ್ ಅದು. ಓಕೆ, ನಮ್ಮ ಫ್ಲೈಟ್ ಇನ್ನೂ ಅಷ್ಟು ಹೈಟ್ ಹೋಗಿಲ್ಲ. ಸೊ ಈಗ ಹೋಗುತ್ತೆ ನೋಡಿ ಹೈಟಿಗೆ.
ಫ್ಲೈಟ್ ಇವಾಗ 630 ಮೈಲ್ಸ್ ಪರ್ ಅವರ್ ಸ್ಪೀಡಲ್ಲಿ 36,900 ಫೀಟ್ ಹೈ ಆ್ಯಟಿಟ್ಯೂಡ್ಗೆ ರೀಚ್ ಆಗಿದೆ. ಈಗ ಮ್ಯಾಪಲ್ಲಿ ನೋಡಿದ್ರೆ ಈಗ ಹಿಂದೂಪುರ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಮಾನಿಟರಲ್ಲಿ ಅಬೌಟ್ ಅಸ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏರ್ ಇಂಡಿಯಾ ಜರ್ನಿ ಹಿಸ್ಟ್ರಿ ಎಲ್ಲ ನೀವು ನೋಡ್ಬೋದು. ಫ್ಲೈಟ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ನಮಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ನಾನ್ ವೆಜ್ ಆಪ್ಷನ್ ತೊಗೊಂಡೆ. ಸೊ ಇದರಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಬನ್ನಿ ನಾನ್ ವೆಜ್ಜಲ್ಲಿ ಏನೇನಿದೆ ನೋಡೋಣ. ನಾನ್ ವೆಜ್ಜಲ್ಲಿ ನಮಗೆ ಎಗ್ ಬುರ್ಜಿ, ಆಮೇಲೆ 2 ಪನ್ನೀರ್ ಪರೋಟ, 1 ಕಟ್ಲೆಟ್, ಆಮೇಲೆ 1 ಸ್ವೀಟ್, ಆಮೇಲೆ ಒಂದು ಚಿಕ್ಕ ಪ್ಯಾಕೆಟ್ ಬಟರ್ ಆಮೇಲೆ ಇದು ಯೋಗರ್ಟ್ ಅಂತ. ಇದು ನಾನು ಹೊಸದಾಗಿ ನೋಡಿದ್ದಿದ್ದು ಬಟ್ ಅದು ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆಮೇಲೆ ಒಂದು 200 ml ವಾಟರ್ ಬಾಟಲ್ ಕೊಟ್ಟಿದ್ದರು. ಎಗ್ ಬುರ್ಜಿ ಟೇಸ್ಟ್ ಬಿಲೋ ಆ್ಯಾವ್ರೇಜ್. ಆಮೇಲೆ ಪರೋಟ ಚೆನ್ನಾಗಿತ್ತು, ಕಟ್ಲೆಟ್ ಕೂಡ ಚೆನ್ನಾಗಿತ್ತು. 36,000 ಫೀಟ್ ಹೈಟಲ್ಲಿ ನನ್ನ ಫೇವ್ರೆಟ್ ಮೂವಿ ಇಂಗ್ಲೀಷ್ ಮೂವಿ ನೋಡ್ತಾ ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಮಜಾ ಅನ್ನಿಸ್ತು. ನಮ್ಮ ಫ್ಲೈಟ್ ಈಗ ಸತಾರಾ ಅನ್ನೋ ಊರ ಮೇಲೆ ಹೋಗ್ತಾ ಇದೆ. ಮುಂಬೈಗೆ ಇದು ತುಂಬ ಹತ್ರ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದು ಅಂಕಲ್ ಹೇಳ್ತಾಯಿದ್ರು ಇದು ಮೌಂಟೇನ್ ಏರಿಯಾ ಅಂತೆ, ವ್ಯೂ ಚೆನ್ನಾಗಿರುತ್ತೆ ಅಂತೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಂಗ್ಲೀಷ್ ಮೂವಿಯಲ್ಲಿ ಶ್ರೀದೇವಿ ಮತ್ತು ಬಿಗ್ ಬಿ ಅವರು US ಅಲ್ಲಿ ಲ್ಯಾಂಡ್ ಆಗ್ತಾರೆ. ಈಗ ನಮ್ಮ ಫ್ಲೈಟು ಮುಂಬೈಯಲ್ಲಿ ಲ್ಯಾಂಡ್ ಆಗ್ತಿದೆ. ಅನೌನ್ಸ್ಮೆಂಟ್ ಕೊಟ್ಟಾಯಿತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮುಂಬೈಯಲ್ಲಿ ಲ್ಯಾಂಡ್ ಆಗುತ್ತೆ. Turn to your seats and place your hand baggage in the overhead bins or under the seat in front of you. Please keep your tray table secured, seat back upright, seat belt fastened, and window shades open. We request our business class guests to keep the suite doors fully open during landing. Thank you. Landing station. Welcome to Chhatrapati Shivaji Maharaj International Airport. Please remain in your designated seats and do not open the overhead bins until the seatbelt sign is switched off. Please take care while opening the overhead bins as loose items may have moved during the flight. You may now use your mobile phones. Guests connecting on Air India network and partner airlines are requested to contact the transfer desk. Please allow guests seated in front of you to debrief first. ಇಲ್ಲಿ ಇಳಿಯೋ ಪ್ಯಾಸೆಂಜರ್ಸ್ ಈಗ ಫ್ಲೈಟಿಂದ ಡಿಬೋರ್ಡ್ ಆಗ್ತಿದ್ದಾರೆ. ನಾವು ಚೆನ್ನೈವರೆಗೂ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ, ಹಾಗಾಗಿ ಇಲ್ಲಿ ಇಳಿಯೋ ನೆಸೆಸಿಟಿ ಇಲ್ಲ. ಸೊ ನಾವೀಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೆಸ್ಟ್ ರೂಮಲ್ಲಿದ್ದೀವಿ. ಸೊ ಆಲ್ರೆಡಿ ಮುಂಬೈ ರೀಚ್ ಆಗಿ ಆಯಿತು. ಇದು ಬಂದ್ಬಿಟ್ಟು ಲಾಕ್ ಮಾಡಿದ್ರೆ ಇಲ್ಲಿ ಓಪನ್ ಮಾಡಿದರೆ ಗ್ರೀನಲ್ಲಿರುತ್ತೆ, ಪ್ರೆಸ್ ಮಾಡಿದರೆ ಲಾಕ್ ರೆಡ್ಡಲ್ಲಿ ಬರುತ್ತೆ.
ಸ್ಟ್ರಿಕ್ಟ್ಲಿ ನೋ ಸ್ಮೋಕಿಂಗ್ ಅನೌನ್ಸ್ ಕೂಡ ಮಾಡ್ತಾನೆ ಇದ್ದರು. ಇಲ್ಲಿ ಅದು ವೈಲೇಷನ್ ಬಂದ್ಬಿಟ್ಟು ಪನಿಷಬಲ್ ಅಫೆನ್ಸ್ ಅಂದ್ಬಿಟ್ಟು. ತುಂಬ ಚಿಕ್ಕದು. ಇಲ್ಲಿ ಸಿಂಕ್ ಇದೆ, ಈ ಬೋರ್ಡು, ಆಮೇಲೆ Please confirm the deep cleaning. ಇಲ್ಲಿ ಕೂಡ ಅನೌನ್ಸ್ಮೆಂಟು. ಇದು ದೊಡ್ಡ ಮಿರರ್ ಇದೆ ಇಲ್ಲಿ. ದಿಸ್ ಇಸ್ ಬಿಸ್ನೆಸ್ ಕ್ಲಾಸ್. ಇದು ಪ್ರೀಮಿಯಂ ಕ್ಲಾಸ್, ಇದು ಪ್ರೀಮಿಯಂ ಎಕಾನಮಿ. Starting boarding, sir. Please take your seats now. ಶೋರ್ ಎಲ್ಲ ಎಕಾನಮಿ. ನಾವೀಗೇನು ನೋಡ್ತಾ ಇದ್ದೀವೋ ಅದು ಮುಂಬೈ ಏರ್ಪೋರ್ಟ್ ರನ್ವೇ ವ್ಯೂ. ಚೆನ್ನೈವರೆಗೂ ಹೋಗೋ ಪ್ಯಾಸೆಂಜರ್ಸು ಅವರವರ ಸೀಟಲ್ಲಿ ಕೂತ್ಕೊಬೇಕು ಅಂತ ಅನೌನ್ಸ್ ಮಾಡಿದ್ರು. ಹಾಗೆ ಗ್ರೌಂಡ್ ಸ್ಟಾಫ್ ಬಂದ್ಬಿಟ್ಟು ಫ್ಲೈಟ್ನ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮಗೆ ಇದು ಬೋರ್ಡಿಂಗ್ ಪಾಸ್ ವೆರಿಫೈ ಆಗುತ್ತೆ. ಸೊ ಅವರೇ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ಯಾಕಂದರೆ ಮುಂಬೈಯಲ್ಲಿ ಇಳಿಬೇಕಾಗಿರೋ ಪ್ಯಾಸೆಂಜರ್ಸ್ ಯಾರಾದರೂ ಬೈ ಮಿಸ್ಟೇಕ್ ಚೆನ್ನೈವರೆಗೂ ಕಂಟಿನ್ಯೂ ಮಾಡಿದ್ರೆ ಅಂತ. ಸೊ ಅದು ಬೋರ್ಡಿಂಗ್ ಪಾಸ್ ವೆರಿಫೈ ಆದಮೇಲೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. इस विमान में 8 आपातकालीन निकास हैं। आपातकालीन स्थिति में फर्श पर लगी फोटोल्यूमिनेसेंट बत्तियां जलेंगी और हरे रंग के एग्जिट मार्कर एवं लोकेटर आपको नजदीकी निकास की दिशा kept under the seats. In the unlikely event of water evacuation, slip the life vest over your head and secure the strap tightly around your waist. At the exit, pull the red toggle to inflate your life vest. Should it fail to inflate, blow into the light which gets activated when the battery comes in contact with water. Please note that life vest is to be used or inflated only in case of an emergency water landing after authorization of cabin crew. ಆಲ್ಮೋಸ್ಟ್ 1 ಅವರ್ ಲೇ ಓವರ್ ಆದಮೇಲೆ ನಮ್ಮ ಫ್ಲೈಟ್ ಮುಂಬೈಯಿಂದ ಈಗ ಟೇಕ್ ಆಫ್ ಆಗ್ತಿದೆ. ಇಲ್ಲಿ ರನ್ವೇಯಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಬಟ್ ಬ್ಯಾಂಗ್ಳೂರಲ್ಲಿ ಇದ್ದಷ್ಟು ಇರಲಿಲ್ಲ. ಸೊ ಹಾಗಾಗಿ ಬೇಗನೆ ಕ್ಲಿಯರ್ ಆಯಿತು. ಈಗ ಟೇಕ್ ಆಫ್ ಆಗುತ್ತೆ ನಮ್ಮ ಫ್ಲೈಟು. ಮುಂಬೈಯಿಂದ ಟೇಕ್ ಆಫ್ ಆಗಿದ್ದು ಸ್ವಲ್ಪ ಹೊತ್ತಿನಲ್ಲೇ ನಮಗೆ ಅರೇಬಿಯನ್ ಸಿ ಕಾಣಿಸುತ್ತೆ. ಈ ಕೆಳಗಡೆ ಬ್ಲೂ ಕಲರ್ ಕಾಣಿಸ್ತಾ ಇದೆ, ಅದಲ್ಲೆಲ್ಲ ಸಮುದ್ರ. ಅಲ್ಲಲ್ಲಿ ನೋಡಿ ಒಂದೊಂದು ಸತಿ ಚಿಕ್ಕ ಚಿಕ್ಕ ಬೋಟುಗಳು ಕೂಡ ಕಾಣಿಸುತ್ತೆ. ನಾವು ಈ ಫ್ಲೈಟಲ್ಲಿ ಆಲ್ಮೋಸ್ಟ್ 15 ಮಿನಿಟ್ಸ್ ಈ ಸಮುದ್ರದ ಮೇಲೆ ಟ್ರಾವೆಲ್ ಮಾಡ್ತೀವಿ, ಆಮೇಲೆ ಡೈವರ್ಷನ್ ತಗೊಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೀಚ್ ಕಾಣಿಸ್ತಾ ಇದೆಯಲ್ಲ, ಒಂದು ಕಡೆ ನೀರು ಒಂದು ಕಡೆ ನೆಲ ಕಾಣಿಸ್ತಾ ಇದೆಯಲ್ಲ, ಇದೇ ಲಾಸ್ಟು. ಇಲ್ಲಿಂದ ಲೆಫ್ಟ್ ಟರ್ನ್ ತಗೊಳುತ್ತೆ. ಫ್ಲೈಟಲ್ಲಿ ನಮಗೆ ಸೆಕೆಂಡ್ ಟೈಮ್ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಇದನ್ನು ಲಂಚ್ ಅನ್ನು ಹೇಳೋಕ್ಕಾಗಲ್ಲ, ಯಾಕಂದರೆ ಈಗ ಟೈಮ್ ಇನ್ನೂ 10:30 ಅಷ್ಟೇ. ಸೊ ಮತ್ತೆ ನಾನು ನಾನ್ ವೆಜ್ಜೇ ತೊಗೊಂಡೆ. ಈ ಸತಿ ನಾನ್ ವೆಜ್ಜಲ್ಲಿ ಒಂದು ಆಮ್ಲೆಟು, ಆಮೇಲೆ ಬಾಯ್ಲ್ಡ್ ಪೊಟ್ಯಾಟೋಸ್ ಕೊಟ್ಟರು, ಚೆನ್ನಾಗಿತ್ತು. ಅದಾದಮೇಲೆ ಟೀ ಸರ್ವ್ ಮಾಡಿದ್ರು, ಈ ಥರ ಬ್ಲ್ಯಾಕ್ ಟೀ, ಆಮೇಲೆ ಅಮೂಲ್ ಗೋಲ್ಡ್ ಇದೆಯಲ್ಲ ಅದರಲ್ಲಿ ಮಿಲ್ಕು ಮತ್ತು ಒಂದು ಶುಗರ್ ಪ್ಯಾಕೆಟ್ ಕೊಟ್ಟರು. ಫುಡ್ಡು ತುಂಬಾ ಚೆನ್ನಾಗಿತ್ತು. ಫುಡ್ ತಿಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮೂವಿ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಮಾಡಿದ್ರು ಕ್ಯಾಬಿನಲ್ಲಿ, ಅದೇನೆಂದರೆ ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚೆನ್ನೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತೀವಿ ಅಂತ. ಸೊ ನೋಡಿದ್ರೆ ಮ್ಯಾಪಲ್ಲಿ ನೋಡಿದ್ರೆ ಇನ್ನು ತಿರುಪತಿ ಮೇಲೆ ಹೋಗ್ತಾಯಿತ್ತು. ತಿರುಪತಿಯಿಂದ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ಜರ್ನಿ ಫ್ಲೈಟಲ್ಲಿ. ಇದು ನೋಡಿ, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಶೇಷಾಚಲಂ ಫಾರೆಸ್ಟ್ ಇದು. ಸೊ ಒಳ್ಳೆ ಗ್ರೀನ್ ಕಲರ್ ಬೆಡ್ಶೀಟ್ ಥರ ಕಾಣಿಸ್ತಾ ಇದೆ. ಈಗ ನಾವು 16,000 ಫೀಟ್ ಆ್ಯಟಿಟ್ಯೂಡಲ್ಲಿದ್ದೀವಿ. ಫ್ಲೈಟ್ ಕರೆಂಟ್ ಸ್ಪೀಡ್ ಬಂದ್ಬಿಟ್ಟು 550 ಮೈಲ್ಸ್ ಪರ್ ಅವರ್, ಅಂದರೆ ಆಲ್ಮೋಸ್ಟ್ 800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ.
चेन्नई के कामराज डोमेस्टिक टर्मिनल में आपका स्वागत है। सभी अतिथियों से निवेदन है कि सीट बेल्ट संकेत बंद किए जाने तक अपने निर्धारित सीट पर ही बैठे रहें और ऊपर बने सामान। ಫೈನಲಿ ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟಲ್ಲಿ ನಮ್ಮ ಫಸ್ಟ್ ಜರ್ನಿನ ಕಂಪ್ಲೀಟ್ ಮಾಡಿದ್ವಿ. ಇದು ಚೆನ್ನೈ ಏರ್ಪೋರ್ಟ್ ವ್ಯೂ. ಸೊ ಫೈನಲ್ ಆಗಿ ಚೆನ್ನೈಗೆ ಬಂದ್ವಿ. 12:40ಗೆ ಬಂದ್ವಿ. ಇಲ್ಲಿಗೆ ಆ್ಯಕ್ಚುಲಿ 35 ಮಿನಿಟ್ಸ್ ಲೇಟು. ನಾವೀಗ ಏರ್ಪೋರ್ಟಿಂದ ಆಚೆ ಬಂದಿದ್ದೀವಿ. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ತುಂಬ ಚೆನ್ನಾಗಿತ್ತು. ಓಕೆ, ಸೊ ನನಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಎಕಾನಮಿ ಕ್ಲಾಸಿಗೆ 2100 ರುಪೀಸ್ ಆಯಿತು. ಸೊ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಸೊ ಈ ಫ್ಲೈಟಲ್ಲಿ ಲ್ಯಾಬೊರೇಟ್ರಿಯಲ್ಲಿ ಸೊ ವಾಟರ್ ಗನ್ ಅನ್ನೋದು ಇರೋದಿಲ್ಲ. ಯಾರಾದ್ರು ರೆಸ್ಟ್ ರೂಮ್ ಯೂಸ್ ಮಾಡಿದ್ರೆ ನೀವು ಟಿಶ್ಯೂ ಪೇಪರಲ್ಲೇ ಮುಗಿಸ್ಕೊಬೇಕು. ಬಟ್ ನಮ್ಮ ಇಂಡಿಯನ್ಸಿಗೆ ಸುಮಾರು ಜನ ಇನ್ನೂ ನಾವು ಅಷ್ಟು ಲೆವೆಲ್ಗೆ ಹೋಗಿಲ್ಲ. ಟಿಶ್ಯೂ ಪೇಪರೆಲ್ಲ ಅಡ್ಜಸ್ಟ್ ಆಗಿಲ್ಲ ನಮಗೆ. ಬಟ್ ನಿಮ್ಗೆ ಏನಂದರೆ ಅಲ್ಲಿ ಕಪ್ಸ್ ಅನ್ನೋದು ಇಟ್ಟಿರ್ತಾರೆ, ಪೇಪರ್ ಕಪ್ಸಲ್ಲಿ ಇಟ್ಟಿರ್ತಾರೆ. ಅದರಲ್ಲಿ ನೀವು ಸಿಂಕಲ್ಲಿ ನೀರು ಇಟ್ಕೊಂಡು ಸೊ ಮಿಕ್ಕಿದ ಕಾರ್ಯನ ಮುಗಿಸ್ಕೊಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.